ನಾವು ಅಮ್ಮ ಮತ್ತೆ ತಾತ ಇಬ್ರು ಒಂದು ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲೋ, ಏನಕತೆ? ಇದಕ್ಕೆಲ್ಲ ಕಾರಣ ಯಾರು ಹೇಳೋ? ಯಾರು? ನನ್ನ ಹೆಂಡ್ತಿ ವೀಣಾ ಕಣ. ಫಸ್ಟ್ ಟೈಮ್ ಅವಳು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾಳೆ. ಏನು ಹೇಳ್ತಾ ಇದೆಯಾ? ನೋಡ, ನಾನು ಇಷ್ಟು ದಿನ ಏನೇ ಮಾಡಿದ್ರು ಅದರಿಂದ ಏನು ಆದಾಯ ಬರುತ್ತೆ, ಲಾಭ ಬರುತ್ತೆ ಅಂತ ನೋಡ್ತಿದ್ದೆ. ಹೌದು. ಈಗ ನನ್ನ ಹೆಂಡ್ತಿನೂ ಅದೇ ದಾರಿ ಹುಡ್ಕೊಂಡಿದ್ದಾಳೆ. ಇದು ಅಂತಿಂತ ಆದಾಯ ಬರೋ ದಾರಿ ಅಲ್ಲ. ಮತ್ತೆ ನಮ್ಮ ತಾತನ ಹತ್ರ ಏನು ಕಡಿಮೆ ಆಸ್ತಿ ಇದೆ ಅಂತ ಅನ್ಕೊಂಡಿದ್ಯಾ? ಆಸ್ತಿ ನಮ್ಗೆ ಸಿಕ್ಬಿಟ್ರೆ ಫುಲ್ ಸೆಟ್ಲ್ ಕಣ. ಈ ದಡ್ಡ ಅಲ್ವಾ, ತಾತನ ಆಸ್ತಿ ಅಮ್ಮಂಗೆ ಬರುತ್ತೆ, ನಿನ್ಗೆ ಯಾರೋ ಕೊಡ್ತಾರೆ? ಮಣ್ಣು ಸಿಗತ್ತೆ ನಿಮ್ಗೆ ಅಷ್ಟೇ. ಅದಕ್ಕೆ ಕಣ ನೀನು ಪೆದ್ದ ಅನ್ನೋದು. ನೀನು ಇನ್ನೂ ಏನು ಕಲ್ತಿಲ್ವಲ್ಲ. ನೋಡ, ನಮ್ಮ ತಾತನಿಗೇನು ವಯಸ್ಸು ಕಡಿಮೆ ಆಗಿದೆಯಾ? ಊರು ಹೋಗು ಅಂತಿದೆ, ಕಾಡ ಬಾ ಅಂತಿದೆ. ಹೌದು. ಇಂಥ ವಯಸ್ಸಲ್ಲಿ ಅವ್ರು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಏನೋ ಮಾಡ್ತಾರೆ? ಅವ್ರಿಗೆ ಚೆನ್ನಾಗಿ ಖುಷಿ ಹೊಡೆದು ಅವ್ರ ದೃಷ್ಟಿನಲ್ಲಿ ನಾವು ಒಳ್ಳೆಯವರು ಅಂತ ಅನ್ಸ್ಕೊಂಬಿಟ್ರೆ ಏನು ಬೇಕಾದ್ರೂ ಗಿಡಿಸ್ಕೋಬೋದು, ಗೊತ್ತಾ? ಮಾಡಿದ್ರೆ ಲೈಫ್ ಸೆಟ್ಲ್ ಆಗುತ್ತೆ. ಆದ್ರೂ ಏನು ನೀನು ಅಲ್ವ ನಿಂತಲ್ಲೇ ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಅಡಿಷನ್ನು, ಸಬ್ಟ್ರಾಕ್ಷನ್ನು ಎಲ್ಲ ಮಾಡಿ ಕಲಿಸ್ಮೇಲೆ ಹೋಗ್ರ ಮಾಡಿ ಏನೋ ಒಂದು ಮಾಡ್ಬಿಡ್ತಿಲ್ಲ ಗುರು. ಸೂಪರ್ ಕಣ, ಹ್ಯಾಟ್ಸ್ ಆಫ್. ಅದಕ್ಕೆ ನೀನು ಜನ್ಸಿ, ನಾನು ಮಿಲೇನಿಯಲ್. ಈ ಸಂತೋಷ ಅಂದ್ರೆ ಲೆಕ್ಕಾಚಾರ, ಲೆಕ್ಕಾಚಾರ ಅಂದ್ರೆ ಸಂತೋಷ. ಹೌದು ಬಿಡಪ್ಪ. ನೋಡು ಬ್ರೋ, ಈ ಜೆನ್ಸ್ ಯಾವತ್ತು ಮಿಲೇನಿಯಲ್ ನೆರಳಲ್ಲೇ ಇರ್ತಾರೆ, ಮರಿಬೇಡ ಅಷ್ಟೇ. ಮರೆತರು ನೀನು ಬಿಟ್ಬಿಡ್ತೀಯಾ? ನನ್ನ ಬೆನ್ನ ಹಿಂದೆ ಬಿದ್ದಿರೋ ನೀನು, ನಿನ್ನ ಮರೆಯೋಕ್ಕಾಗುತ್ತೇನೋ? ಏ ಕಳ್ಳ, ಇಬ್ರು ಸೇರಿ ಗಿಡಿಸ್ಕೊಳ್ಳೋಣ ಬಾ. ಬ್ರೋ, ದೇವಸ್ಥಾನಕ್ಕೆ ಬಂದಾಗಿಂದ ಒಂದು ದಮ್ ಹೊಡಿಯೋಕ್ಕಾಗಿಲ್ಲ. ದೇವಸ್ಥಾನದ ಪ್ರಾಂಗಣ ಇಲ್ಲಿ ಹೊಡಿಲೂಬಾರ್ದು. ಬಾ, ಟೀ ಕುಡ್ದು ಮಾಡ್ಕೊಂಡು. ಹ್ಞೂ ಕೊಡ, ನೀನೇ ಕೊಡಿಸ್ಬೇಕಣ. ಏನೋ ಮಾತಾಡ್ತಿದ್ಯಾ? ದುಡ್ಡು ಇಟ್ಕೊಂಡು ಸೃಷ್ಟಿ ಪೂರ್ತಿ ಅದು ಇದು ಅಂತೇಳಿ ನಿಮ್ಮ ಹತ್ತಿರ ನನಗೆ ಎಲ್ಲ ಬೋಳಿಸ್ತಾ ಇದ್ದಾಳೆ. ನನ್ನ ಹತ್ರ ದುಡ್ಡಿಲ್ಲಪ್ಪ. ಆಸ್ತಿ ಬಂದಮೇಲೆ ಎಲ್ಲ ಕೊಡಿಸ್ತೀನಿ ಕಣೋ, ಎಲ್ಲ ಸೇರಿಸಿ ಕೊಡಿಸ್ತೀನಿ. ಒಂದು ಸಿಗರೇಟ್ ತಾನೆ? ಬಾ ಬಾ ಬಾರ ಬಾರ. ಜಯಂತ, ಈಗೇನು ಮಾಡ್ತೀಯಾ? ಯಾರನ್ನು ಕೇಳಿದ್ರೆ ವಿಷಯ ಗೊತ್ತಾಗ್ಬೋದು. ಸಂತೋಷನೇ ವಿಚಾರಿಸೋಣ, ಅದೇ ಸರಿ. ಫೋನ್ ಬರ್ತೇನೆ ನೋಡಿ. ಯಾರಪ್ಪ ಇದು? ಓ, ಜಯಂತ್ ಬಾವ. ಕೇಳ ಏನಂತ ಕೇಳ. ನಾನು ಮಾತಾಡ್ಲಾ? ಬೇಡ ಬೇಡ. ಹೇಳಿ ಜಯಂತ್ ಅವರೇ. ಹಲೋ, ಎಲ್ಲಿದ್ದೀರಿ? ಯಾಕೆ, ಏನಾಯ್ತು? ಅದು ನಾನು ಕೆಲಸದ ಮೇಲೆ ನಿಮ್ಮ ಏರಿಯಾ ಹತ್ರ ಬಂದಿದ್ದೆ. ಕೆಲಸ ಮುಗೀತು, ಹಾಗೆ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ. ಎಲ್ಲಿದ್ದೀರಿ ಸಂತೋಷ್ ಅವರೇ? ನಾವು ಮನೇಲಿಲ್ಲ, ಎಲ್ಲರೂ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನನ? ಯಾವ ದೇವಸ್ಥಾನ? ಇದು ನಮ್ಮ ಮನೆ ಹತ್ರ ಇದೆಯಲ್ಲ, ದೇವಿ ದೇವಸ್ಥಾನ. ಇದೇನು ಸಂತೋಷ್ ಅವರೇ, ಎಲ್ಲರೂ ಇವತ್ತು ಇದ್ದಕ್ಕಿದ್ದಾಗ ದೇವಸ್ಥಾನಕ್ಕೆ ಹೊರಟು ಬಿಟ್ಟಿದ್ದೀರಿ, ಏನು ವಿಶೇಷ? ಅಲ್ಲ ವೀಣಾ, ನಿಮ್ಗೆ ಹೇಳಿಲ್ವಾ ಇವತ್ತು ನಮ್ಮ ತಂದೆ ತಾಯಿದು ಷಷ್ಠಿ ಪೂರ್ತಿ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ. ವೀಣಾ ನಿಮ್ಗೆ ಹೇಳಿಲ್ವಾ? ಇಲ್ಲ ಇಲ್ಲ, ಅವ್ರು ಫೋನ್ ಮಾಡಿದ್ರು ಅನ್ಸುತ್ತೆ. ನಾನು ಕೆಲಸದ ಬ್ಯುಸಿನಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಂ ಸರಿ, ಅದು ಪಾಪ ನೀವು ಬ್ಯುಸಿ ಇರ್ತೀರಲ್ಲ, ನೀವು ಪ್ಲೀಸ್ ಕ್ಯಾರಿ ಆನ್. ಏನಂತ? ಅದು ನಮ್ಮ ಮನೆ ಹತ್ರ ಬಂದಿದ್ರಂತೆ ಕಣ. ಇಲ್ಲಿ ಬರಕ್ಕೆ ಹೇಳ್ಬೇಕಾ? ಅವ್ರು ಬ್ಯುಸಿ ಇದ್ದಾರೆ ಕಣ, ಅದಕ್ಕೆ ನೀವು ಕ್ಯಾರಿ ಆನ್ ಅಂದೆ. ಬಾ, ನೀನು ಟೀ ಕೊಡಿಸು, ಬಾ ಬರ. ಲಕ್ಷ್ಮೀ